ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ಮನೆಯಲ್ಲೇ ಕ್ರೌನ್ನ ಯಾವ ರೀತಿ ಮಾಡೋದು, ಅಂದರೆ ಕಿರೀಟನ ಯಾವ ರೀತಿ ಮಾಡೋದು ಅಂತ ನನ್ನ ಮಗಳು ಹೇಳ್ಕೊಡ್ತಾಳೆ. ಮೊದಲಿಗೆ ನೋಡಿ, ಈ ರೀತಿ ಒಂದು ಥಿಕ್ನೆಸ್ ಇರುವಂಥ ಪೇಪರಲ್ಲಿ ಡ್ರಾಯಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ತಾ ಇದ್ದಾಳೆ. ನಾವು ಆಚೆ ಬಾಡಿಗೆಗೆ ತರೋದಕ್ಕೆ ಅಂತ ನೋಡಿದ್ವಿ, ಬಟ್ ಅದು ಚೆನ್ನಾಗಿರಲಿಲ್ಲ. ಅದಕ್ಕೆ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಗೋಲ್ಡ್ ಕಲರ್ ಗ್ಲಿಟರ್ ಪೇಪರ್ ಅಂದರೆ ಗ್ಲಿಟರ್ ಶೀಟ್ನ ತೊಗೊಂಡಿದ್ದೀನಿ. ಇದ್ರ ಮೇಲೆ ನಾವು ಕಟಿಂಗ್ ಮಾಡಿರುವಂಥ ಮತ್ತೆ ಈ ಪೇಪರ್ನ ಇದ್ರ ಮೇಲೆ ಇಟ್ಟು ಮತ್ತೆ ಡ್ರಾಯಿಂಗ್ ಮಾಡ್ಕೊಳ್ತಾ ಇದ್ದಾಳೆ. ತುಂಬ ಸಿಂಪಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ. ಇವಾಗ ಮತ್ತೆ ಇದನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದಾಳೆ. ತುಂಬ ಸಿಂಪಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆ ನಾವು ಬಾಡಿಗೆಗೆ ತರೋದಕ್ಕಿಂತ ನಾವೇ ಪ್ರಿಪೇರ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಅಲ್ವಾ? ಹಾಗಾಗಿ ಇವತ್ತು ನನ್ನ ಮಗಳಿಗೆ ಈ ಕೆಲಸನ ಕೊಟ್ಟಿದ್ದೀನಿ. ಅವಳೇ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಅವಳ ಸ್ಕೂಲಲ್ಲಿ ಫಂಕ್ಷನ್ ಇರೋದ್ರಿಂದ ಇದನ್ನು ಅವಳೇ ರೆಡಿ ಮಾಡ್ತಾ ಇದ್ದಾಳೆ. ಮತ್ತು ನೋಡಿ, ಈ ರೀತಿ ಗಮ್ ಹಾಕಿ ಇನ್ನೊಂದು ಶೀಟನ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದ್ರ ಮೇಲೇ ಸ್ಟಿಕ್ ಮಾಡಿದ್ದೀನಿ. ಇವಾಗ ಒಂದು ಹುಲ್ಲೊಂದು ಥ್ರೆಡ್ಡನ್ನು ತಗೊಂಡು ಅದರ ಮೇಲೆ ಇಟ್ಟು ಮತ್ತೆ ಇನ್ನೊಂದು ಪೇಪರ್ನ ಅದನ್ನು ಕವರ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಕವರ್ ಮಾಡ್ಕೊಳ್ಬೇಕು. ಇವಾಗ ನಮ್ಮ ಕಿರೀಟ ರೆಡಿಯಾಗಿದೆ. ಇದರ ಮೇಲೆ ನಾವು ಯಾವ ರೀತಿ ಬೇಕಾದ ಥರ ಸ್ಟೋನನ್ನು ಡೆಕೋರೇಟಿವ್ ಮಾಡ್ಕೊಳ್ಬಹುದು. ಇದು ಅಷ್ಟೇ, ಆಚೆ ಎಲ್ಲ ಸಿಗುತ್ತೆ. ಇಲ್ಲ ಅಂದರೆ ವೇಸ್ಟ್ ಮನೇಲಿ ಯಾವುದಾದ್ರೂ ಸ್ಟೋನು ಅಥವಾ ಸರದ್ದು ಏನಾದರೂ ಇರುತ್ತಲ್ವ, ಅದರಲ್ಲೂ ಸಹ ಮಾಡ್ಕೊಳ್ಬೋದು. ಇವಾಗ ನೋಡಿ, ಈ ರೀತಿ ದೊಡ್ಡ ಸ್ಟೋನ್ ಇದೆ. ಇದೆಲ್ಲ ನಮ್ಮ ಮನೇಲೇ ಇರೋದ್ರಿಂದ ನಾನು ಅದರಿಂದನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದನ್ನು ಇಲ್ಲಿ ಇಟ್ಟು ಸ್ಟಿಕ್ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ಮಾಡು ನೀನು ಅಂತ ಹೇಳಿ ಇವಾಗ ಬ್ರೇಕಿಗೆ ಹೋಗಿದ್ದಾಳೆ. 50 ರೂಪಾಯಿ ಖರ್ಚಾಗುವಂಥ ಕಿರೀಟಕ್ಕೆ 500 ರೂಪಾಯಿ ಬಿಲ್ ಮಾಡಿದ್ದಾಳೆ ನನ್ನ ಮಗಳು. ಇವಾಗ ನಾನು ಸ್ಟೋನ್ನ ಅಂಟಿಸ್ತಾ ಇದ್ದೀನಿ. ಅವಳು ಬ್ರೇಕ್ ತಗೊಂಡಿದ್ದಾಳೆ, ಹಾಗಾಗಿ ನಾನು ಅಂಟಿಸ್ತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಸೂಜಿ ದಾರ ತೊಗೊಂಡು ಒಂದೆರಡು ಕಡೆ ಹೊಲಿಗೆ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಯಾಕಂದರೆ ಇದು ಬೀಳಬಾರ್ದು, ಗಮ್ಮಲ್ಲಿ ಕೂತ್ಕೊಳ್ಳಲ್ಲ. ಸೇಫ್ಟಿಗೆ ಯಾವುದಕ್ಕೂ ಇರಲಿ ಅಂತ ನಾನು ಒಂದೆರಡು ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಬೇಕು ಆ ರೀತಿ ನಾವು ಸ್ಟೋನನ್ನು ಅಂಟಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕುಂದನನ್ನು ಅಂಟಿಸ್ಕೊಳ್ತೀನಿ, ಹಾಗೆ ಪರ್ಲ್ ಕೂಡ ಅಂಟಿಸ್ತಾ ಇದ್ದೀನಿ. ಇವಾಗ ಇದೇ ಪೇಪರಿಂದ ನಾನು ಈ ರೀತಿ ಎಲೆಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 2 ಪಟ್ಟಿಗಳನ್ನ ಕಟ್ ಮಾಡಿಕೊಂಡು ಇದರಲ್ಲಿ ತಾವರೆ ಹೂವು ಡಿಸೈನ್ ಥರ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ, ಗಮ್ ಹಾಕಿದ್ರೆ ನಿಲ್ಲಲ್ಲ ಅಂತ ಸ್ವಲ್ಪ ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ಇದಕ್ಕೂ ಅಷ್ಟೇ, ನಾವು ಯಾವ ರೀತಿ ಬೇಕು ಆ ರೀತಿ ಕ್ರಿಯೇಟಿವ್ ಮಾಡ್ಕೊಳ್ಬಹುದು ನೋಡಿ. ಈ ಥರ ಕಮಲ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಗಮ್ ಕೂಡ ಹಿಂದ್ಗಡೆನೂ ಇದಕ್ಕೆ ಸ್ವಲ್ಪ ಥ್ರೆಡನ್ನು ಹಾಕ್ಬಿಟ್ಟು ಸೇಮ್ ಅದನ್ನು ಯಾವ ರೀತಿ ಮಾಡಿದ್ವಿ ಹಾಗೇ ಕವರ್ ಮಾಡಿದ್ದೀನಿ. ಮೇಲೆ ಸ್ವಲ್ಪ ಗಮ್ಮನ್ನು ಅಂಟಿಸಿ ಅದಕ್ಕೆ ಡಿಸೈನ್ ಮಾಡ್ತಾಯಿದ್ದೆ. ಇದೂ ಅಷ್ಟೇ ಪರ್ಲನ್ನ ಅಂಟಿಸ್ಕೊಂಡಿದ್ದಾಳೆ. ಹಾಗೆ ಸ್ವಲ್ಪ ಕುಂದನ್ ಕೂಡ ಅಲ್ಲಲ್ಲೇ ಹಾಕ್ತಾಯಿದ್ದೀವಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೇಕು, ತುಂಬ ಹೆವಿ ಗ್ರ್ಯಾಂಡ್ ಬೇಡ ಅಂತ ಹೇಳಿದ್ಲು. ಹಾಗಾಗಿ ಸಿಂಪಲ್ಲಾಗಿ ಇದನ್ನು ರೆಡಿ ಮಾಡಿದ್ದೀನಿ. ಹೇಗೆ ಬಂತು ಅಂತ ನೀವು ಕಾಮೆಂಟ್ ಮಾಡಿ ಹೇಳಿ. ಎಲ್ಲ ಕಡೆಯೂ ರೆಂಟಿಗೆ ಅವೈಲೇಬಲ್ ಇರೋದಿಲ್ಲ, ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.